ಬರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಎಷ್ಟು ಅದ್ಭುತವಾಗಿ, ಎಷ್ಟು ಸುಶ್ರಾವ್ಯವಾಗಿ ಮಧುರ ಕಂಠದಿಂದ ಮಕ್ಕಳು ಹೇಳಿದಂತಹ ಮಕ್ಕಳಿಗೆ ಕಲಿಸಿದಂತಹ ಗುರುಗಳಿಗೆ ನನ್ನ ಮೊದಲ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇಲ್ಲಿರುವಂತಹ ಅವಕಾಶಗಳನ್ನು ಬಳಸ್ಕೊಂಡ್ರೆ ನೀವು ಏನೆಲ್ಲ ಬೆಳೆಯಲಿಕ್ಕೆ ಸಾಧ್ಯ, ಪ್ರಕಾಶ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಈ ವೇದಿಕೆ ತಿಳಿಸ್ಕೊಡ್ತದೆ. ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕಿರುವಂತಹ ಒಂದು ಪುಟ್ಟ ಅರ್ಹತೆ ಏನಪ್ಪಾ ಅಂದ್ರೆ, ನಾನು 1977ರಲ್ಲಿ ಇಲ್ಲಿ ಓದ್ತಾ ಇರುವಾಗ ಈ ಹಾಸ್ಟೆಲ್ನ ಒಬ್ಬ ವಿದ್ಯಾರ್ಥಿಯಾಗಿದ್ದೆ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಬಂದು ನಿಂತ್ಕೊಂಡು ಮಾತಾಡುವಾಗ ಏನಾದ್ರು ಒಂಚೂರು ತಪ್ಪಾದ್ರೆ ಅದನ್ನ ತಪ್ಪು ಅನ್ನೆಲ್ಲ ತಿದ್ದುತ್ತಾರೆ. ಹಾಗೆ ನಾನು ಹಳೆಯ ವಿದ್ಯಾರ್ಥಿ ಆದ್ರಿಂದಾಗಿ ನಾನು ಆ ಒಂದು ಭಾವನೆಯಿಂದಲೇ ನಾನು ಇಲ್ಲಿ ನನ್ನ ಮಾತುಗಳನ್ನ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮಕ್ಕಳೇ, ಇವತ್ತೊಂದು ಪವಿತ್ರವಾದಂತಹ ದಿನ ಪೂರ್ಣಿಮಾ ಅನ್ನುವಂತಹ ಪದನೇ ಬಹಳ ಚಂದ ಇದೆ ನೋಡಿ. ಪೂರ್ಣವಾಗಿರುವಂಥದ್ದು ಅಂತ, ಪರಿಪೂರ್ಣತೆಯ ಸಂಕೇತ ಪೂರ್ಣಿಮಾ. ಚೈತ್ರದಿಂದ ಫಾಲ್ಗುಣದವರೆಗೆ, ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 12 ಪೂರ್ಣಿಮೆಗಳು ಬರ್ತವೆ. 12 ಪೂರ್ಣಿಮೆಗಳಲ್ಲಿ ಆಷಾಢದಲ್ಲಿ ಬರುವಂತಹ ಈ ಪೂರ್ಣಿಮೆ ಇದೆಯಲ್ಲ, ಇದು ಬಹಳ ಶ್ರೇಷ್ಠವಾದಂತಹದ್ದು ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಕಾರ ಹುಣ್ಣಿಮೆ ಇದೆ, ನೂರು ಹುಣ್ಣಿಮೆ ಇದೆ, ಬನದ ಹುಣ್ಣಿಮೆ ಇದೆ. ಈ ರೀತಿ ಬೇರೆ ಬೇರೆ ಹುಣ್ಣಿಮೆಗಳೆಲ್ಲ ಬರ್ತವೆ. ಆ ಎಲ್ಲ ಹುಣ್ಣಿಮೆಗಳಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆ ಇದೆಯಲ್ಲ, ಇದು ಪರಮಶ್ರೇಷ್ಠವಾದಂತಹದ್ದು ಅಂತೇಳಿ ಈ ಸಂದರ್ಭದಲ್ಲಿ ಗುರು ಸ್ಮರಣೆಯನ್ನು ಮಾಡಿದ್ರೆ ಸಾಕಷ್ಟು ಲಾಭ ಆಗ್ತದೆ ಎನ್ನುವಂಥದ್ದು. ಅದರ ಜೊತೆಯಲ್ಲಿ ನಾವು ಕೃತಜ್ಞತೆಯಿಂದ ಗುರುಗಳನ್ನು ನೆನಪು ಮಾಡಿಕೊಳ್ಳುವಂತಹ ಒಂದು ಪವಿತ್ರವಾದಂತಹ ಸಂದರ್ಭ ಇದು ಅಂತೇಳಿ ಈ ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಅಂತಲೂ ಕರೀತಾರೆ. ವ್ಯಾಸ ಪೂರ್ಣಿಮಾ ಅಂತೇಳಿ ನಿಮಗೆಲ್ಲ ನಾನು ಒಂದು ಮಾತನ್ನು ನಿಮ್ಗೆ ಹೇಳಬೇಕು. ವಿವೇಕಾನಂದರು ಹೊರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರನ್ನು ಯಾರು ಕೇಳದಂತೆ ಭಾರತದ ವೈಶಿಷ್ಟ್ಯತೆ ಏನು ಅಂತ. ಆಗ ವಿವೇಕಾನಂದರು ಹೇಳಿದಂತಹ ಮಾತಿದೆಯಲ್ಲ, ಅದು ಬಹಳ ಅದ್ಭುತವಾದಂತಹದ್ದು. ಭಾರತದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಅದು ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ಗುರು ಶಿಷ್ಯ ಪರಂಪರೆ ಎನ್ನುವಂಥದ್ದು, ಈ ಜ್ಞಾನ ಅನ್ನುವಂಥದ್ದು ಪರಂಪರೆಯಿಂದ ಬಂದಂತಹದ್ದು. ನಮಗೆ ಯಾರೋ ನಮ್ಮ ಗುರುಗಳು ಹೇಳಿದ್ರು, ಅವ್ರ ಗುರುಗಳು ಹೇಳಿದ್ರು, ಹೀಗೆ ಪರಂಪರೆಯಿಂದ ಬಂದಂತಹದ್ದು ಈ ಜ್ಞಾನ ಅನ್ನುವಂಥದ್ದು. ನಮ್ಮ ಇವೆಲ್ಲಕ್ಕೂ ಮೂಲ, ಜ್ಞಾನದ ಮೂಲ ಯಾವುದಪ್ಪ ಅಂತಂದ್ರೆ ವೇದಗಳು ಅನ್ನುವಂಥದ್ದು. ಈ ವೇದಗಳು ಋಷಿ ಮನೀಷಿಗಳಿಂದ ಬಂದಂತಹ ಆಶ್ರಯವಾದಂತಹ ಸತ್ಯ ಇದೆಯಲ್ಲ, ಅದನ್ನ ವೇದಗಳು ಅಂತ ಕರೀತಾರೆ. ವೇದ ಜ್ಞಾನದ ಸಂಕೇತ ಇದು. ಇಂತಹ ವೇದಗಳೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಅದು ಶ್ರುತಿ ರೂಪದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅದನ್ನು ಕೇಳ್ಕೊಂಡು ಜ್ಞಾಪಕ ಇಟ್ಕೊಂಡು ಒಬ್ಬರು ಅವ್ರ ಶಿಷ್ಯರಿಗೆ ಹೇಳ್ತಿದ್ರು, ಅವರು ಅವ್ರ ಶಿಷ್ಯರಿಗೆ, ಪ್ರಶಿಷ್ಯರಿಗೆ, ಈ ರೀತಿ ಅದು ಅನೂಚಾರವಾಗಿ ನಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆಗ ವ್ಯಾಸರಿಗೆ ಅನ್ನಿಸ್ತಂತೆ, ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಏಕಾಗ್ರತೆಯ ಮಟ್ಟ, ಅವನ ಗ್ರಹಣ ಶಕ್ತಿ ಬರ್ತಾ ಕಡಿಮೆ ಆಗ್ತದೆ. ಇದನ್ನ ಮುಂದಿನ ಪೀಳಿಗೆಗೂ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ವೇದ ಜ್ಞಾನವನ್ನ 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ ಅವರು ವೇದವ್ಯಾಸರು. ಅದಕ್ಕೆ ಅವರನ್ನ ವೇದವ್ಯಾಸರು ಅಂತ ಕರೀತಾರೆ. ಮೊದಲನೇದಾಗಿ 10,552 ಋಕ್ಕುಗಳಿಂದ ಕೂಡಿದಂತಹ ಋಗ್ವೇದವನ್ನು ಕೊಡ್ತಾರೆ. ಋಗ್ವೇದ, ಆನಂತರ ಯಜುರ್ವೇದ, ಆನಂತರ ಸಾಮವೇದ, ಆನಂತರ ಅಥರ್ವಣ ವೇದ. 6,000 ಶ್ಲೋಕಗಳಿಂದ ಕೂಡಿದಂತಹ, ಸುಲಭವಾಗಿ ಜನ ನೆನಪಿಟ್ಕೊಳ್ಳಿಕ್ಕೆ ಆಗಲಿ ಅನ್ನುವಂಥದ್ದಾಗಿ ಅದನ್ನು ವರ್ಗೀಕರಣ ಮಾಡ್ತಾರೆ. ವೇದವನ್ನು ವರ್ಗೀಕರಣ ಮಾಡಿ ಅದನ್ನು ಕೊಡಬೇಕಾದ್ರೆ ಸಾಮಾನ್ಯವಾದಂತಹ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ, ಅಸಾಮಾನ್ಯವಾದಂತಹ ಜ್ಞಾನ. ಅದಕ್ಕೆ ಎಲ್ಲರೂ ಹೇಳುವಂತಹದ್ದು, ಎಲ್ಲರ ಒಂದು ಕೈ ಸಹ ವೇದವ್ಯಾಸರ ಜೇಬಿನಲ್ಲಿ ಇರುತ್ತದೆ ಅಂತೇಳಿ. ನಾವು ಏನೇನು ಇವತ್ತು ಬರೀತೀವೆಯೋ ಅದೆಲ್ಲದಕ್ಕೂ ಸಹ ಮೂಲ ಆದಿಗುರುವಾದಂತಹ ವೇದವ್ಯಾಸರು ಆಗಿ ಅಂತೇಳಿ. ಆದ್ದರಿಂದ ಇಷ್ಟೆಲ್ಲವನ್ನು ಬರೆದಾದ ನಂತರ ಅನ್ನಿಸ್ತದೆ ಅವರಿಗೆ, ಯಾಕೋ ಸುಮ್ಮನೆ ಕೂತಿದ್ರಂತೆ ವೇದವ್ಯಾಸರು. ಕೂತಿದ್ದಾಗ ನಾರದರು ಒಂದ್ಸರಿ ಪ್ರವೇಶ ಆಗ್ತದೆ. ಯಾಕೆ ಬೇಜಾರಲ್ಲಿ ಕೂತಿದಿರಲ್ಲ ನೀವು ಅಂತೇಳಿ, ಇಷ್ಟೆಲ್ಲವನ್ನು ಬರೆದು ನನಗೆ ಇನ್ನೂ ಏನೋ ಬರೀಬೇಕು ಅನ್ನಿಸ್ತಾ ಇದೆ ಅಂತಂದ್ರಂತೆ ಅವರು.
ನೋಡಿ, ಅಷ್ಟೆಲ್ಲ ನಾವು ಜೀವಿತ ಕಾಲದಲ್ಲಿ ಓದ್ಲಿಕ್ಕೆ ಆಗದೇ ಇರುವಷ್ಟನ್ನು ಬರೆದಂತಹ ವೇದವ್ಯಾಸರು ನಾನು ಇನ್ನೂ ಏನೋ ಬರೆಯಬೇಕು ಅಂದ್ಕೊಂಡ್ರಂತೆ. ಆಗ ನಾರದರು ಹೇಳಿದ್ರಂತೆ, ನೀವು ಕೃಷ್ಣನ ಮಹಿಮೆಯನ್ನು ಕುರಿತಂತಹ ಭಾಗವತವನ್ನು ಬರೆಯಿರಿ ಹಾಗೆ ಅಂತೇಳಿ. ಆನಂತರ ಭಾಗವತವನ್ನು ಬರೀತಾರೆ ಅವರು. ಭಾಗವತವನ್ನು ಬರೆದಾದ ನಂತರ ಅವರಿಗೆ ಯಾಕೆ ಸಮಾಧಾನ ಇಲ್ಲವಂತೆ. ವೇದ ಇದೆಲ್ಲ ಬಲ್ಲವರಿಗೆ ಆಯಿತು, ಜ್ಞಾನಿಗಳಿಗೆ ಆಯಿತು, ಪಂಡಿತರಿಗೆ ಆಯಿತು, ಬುಧಜನರಿಗೆ ಆಯಿತು, ಸಾಮಾನ್ಯರಿಗೆ ಅಜ್ಞರಿಗೆ ತಿಳಿಸ್ಬೇಕಲ್ಲ ಏನ್ ಮಾಡೋದು ಹಾಗೆ ಅಂತೇಳಿ. ಆಗ ಅವರು 18 ಪುರಾಣಗಳನ್ನ ಕೊಟ್ಟರು ಅಂತೇಳಿ. ಅಷ್ಟಾದಶ ಪುರಾಣಗಳು: ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ನಾರದ ಪುರಾಣ, ಸ್ಕಂದ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಹೀಗೆ ಲಿಂಗ ಪುರಾಣ, ಈ ರೀತಿ 18 ಪುರಾಣಗಳನ್ನ ಕೊಡ್ತಾರೆ. 18 ಪುರಾಣಗಳನ್ನು ಕೊಟ್ಟಾದ್ರೂ ತೃಪ್ತಿ ಇಲ್ಲ ಅವರಿಗೆ. ಆನಂತರ ಉಪಪುರಾಣಗಳನ್ನು ಕೊಡ್ತಾರೆ. 18 ಉಪಪುರಾಣಗಳನ್ನು ಕೊಡ್ತಾರೆ. ಉಪಪುರಾಣಗಳನ್ನು ಕೊಟ್ಟ ನಂತರನೂ ಸಹ ಇನ್ನೂ ಏನೋ ಕೊಡ್ಬೇಕು ಅಂತ ಹೇಳ್ತಾರೆ ಅವರಿಗೆ. ಅಂದ್ಕೊಂಡು ಆನಂತರ ಇದೇ ಪೌರ್ಣಿಮೆಯ ದಿನ ಬ್ರಹ್ಮಸೂತ್ರಗಳನ್ನು ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರಂತೆ ವೇದವ್ಯಾಸರು. ಆ ಬ್ರಹ್ಮಸೂತ್ರಗಳನ್ನು ಆಧರಿಸಿಕೊಂಡು ಬಂದಂತಹ ಮತಾಚಾರ್ಯರು, ಆಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವರೆಲ್ಲರೂ ಮುಂದೆ ಅದನ್ನು ಮುಂದುವರಿಸ್ಕೊಂಡು ಬಂದ್ರು ಅಂತೇಳಿ. ಇದು ಒಂದು ಪರಂಪರೆ ಎನ್ನುವಂತಹದ್ದು. ಜ್ಞಾನ ಅನ್ನುವಂಥದ್ದು ಪರಂಪರೆಯಿಂದ ಬಂದಂತಹದ್ದು ಅಂತೇಳಿ. ಇಂತಹ ಸಂದರ್ಭದಲ್ಲಿ ಆದಿಗುರುವಾದಂತಹ ವೇದವ್ಯಾಸರನ್ನು ನೆನೆಸ್ಕೊಂಡು ಇದೇ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬದುಕನ್ನು ಕೊಟ್ಟಂತಹ, ನಮಗೆಲ್ಲ ಜ್ಞಾನವನ್ನು ಕೊಟ್ಟಂತಹ, ನಮಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟಂತಹ ಗುರುಗಳನ್ನ ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ಪವಿತ್ರ ಸಂದರ್ಭವೂ ಇದೇ ಆಗಿದೆ ಎನ್ನುವಂಥದ್ದು. ಆದ್ದರಿಂದ ಆ ನೆಪದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ, ಆಚರಣೆಗಳಲ್ಲಿ ಅವರವರ ಗುರುಗಳನ್ನ ಪೂಜಿಸುವಂತಹ ಪವಿತ್ರತಮವಾದಂತಹ ಪವಿತ್ರ ದಿನ ಈ ಗುರು ಪೂರ್ಣಿಮೆ ಎನ್ನುವಂಥದ್ದು.